ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಏನು ಮಾಡುತ್ತೀನಿ ಅಂದ್ರೆ ಪನ್ನೀರ್ ಮಂಚೂರಿಯನ್ ಮಾಡುತ್ತೀನಿ ರೀ. ಹ್ಯಾಂಗ್ ಮಾಡೀನಿ, ಏನೇನು ಸಾಮಾನು ತೊಗೊಂಡಿನಿ ಅಂತ ಹೇಳ್ತೀನಿ, ಬರ್ರಿ ನೋಡಮ್ಮಿ. ಮೊದ್ಲಿಗೆ ನಾ ಏನು ಮಾಡೀನಿ ಅಂದ್ರೆ 200 ಗ್ರಾಮ್ ಪನ್ನೀರ್ ತೊಗೊಂಡಿನಿ ರೀ. ಪನ್ನೀರ್ ತೊಗೊಂಡು ಈ ಥರ ಕ್ಯೂಬ್ ಆಕಾರದಾಗ ಕಟ್ ಮಾಡ್ಕೊಂಡಿನಿ ರೀ. ಪನ್ನೀರ್ ಕಟ್ ಮಾಡ್ಕೊಂಡು ಸೈಡಿಗೆ ಒಂದು ಬೌಲ್ ಒಳಗೆ ಸೈಡಿಗೆ ಇಡಮಂತ್ರಿ. ಈಗ ಮತ್ತೊಂದು ಬೌಲ್ ತೊಗೊಂಡಿನಿ ರೀ. ಅದ್ರಾಗ 2 ಚಮಚ ಕಾರ್ನ್ ಫ್ಲೋರ್ ತೊಗೊಂಡಿನಿ ರೀ. 3 ಚಮಚ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಮತ್ತು 1 ಚಮಚ ಅಕ್ಕಿ ಹಿಟ್ಟು ಎದಕ್ಕಂದ್ರೆ ಕ್ರಿಸ್ಪಿಯಾಗಿ ಬರಲಿ ಅಂತ 1 ಚಮಚ ಅಕ್ಕಿ ಹಿಟ್ಟು ತೊಗೊಂಡಿನ್ರಿ. ನಾ ತಗೊಂಡು ಅದ್ರೊಳಗೆ ಈಗ 1 ಚಮಚ ಖಾರದ ಪುಡಿ ಹಾಕೊಂಡಿನ್ರಿ. ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಉಪ್ಪು ಹಾಕೊಂಡಿನಿ. ಮತ್ತೆ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕೊಂಡೇನ್ರಿ. ಎಲ್ಲ ಏನು ಮಾಡಮಂದ್ರೆ ಒಂದು ಸ್ವಲ್ಪ ನೀರು ತಗೊಂಡು ಚೆಂದಾಗಿ ನೀರಾಗ ಕಲ್ಸ್ಕೊಳಮ್ರಿ. ಒಂದು ಗಂಟೆ ಇರ್ಲಾರ್ದಂಗೆ ಕಲ್ಸ್ಕೊಂಡು ಒಂಥರ ಗ್ರೇವಿ ಥರ ಮಾಡ್ಕೊಳಮಂತ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ. ಈ ಥರ ಗಂಟೆಲ್ಲ ಹೋದಾದ್ಮೇಲೆ ಚಂದ ಗ್ರೇವಿ ಟೈಪ್ ಆದ್ಮೇಲೆ ಇದ್ರಾಗ ಏನು ಮಾಡಮ್ಮಿ, ಈ ಕ್ಯೂಬ್ ಆಕಾರದಾಗ ಕಟ್ ಮಾಡ್ಕೊಂಡಿವಲ್ಲ ಪನ್ನೀರು ಇದ್ರೊಳಗೆ ಹಾಕೊಂಡು ಚಂದ ಕಲ್ಸ್ಕೊಳಮಂತ. ಅದಕ್ಕೆ ಒಂಥರ ಮೇಲೆ ಒಂದು ಲೇಯರ್ ಬರ ಟೈಪ್ ಕಲ್ಸ್ಕೊಳಮಂತೆ ಪನ್ನೀರನ್ನು ಈ ಗ್ರೇವಿದಾಗ. ಈ ಥರ ಕಲ್ಸ್ಕೊಂಡಾದ್ಮೇಲೆ ಈ ಥರ ಮೇಲೆಲ್ಲ ಲೇಯರ್ ಬಂದಾದ್ಮೇಲೆ ಇಲ್ಲಿ ಏನು ಮಾಡೀನಿ ಅಂದ್ರೆ ಎಣ್ಣೆ ಕಾಯಕ್ಕೆ ಇಟ್ಟೀನ್ರಿ. ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾಯ್ದಾದ್ಮೇಲೆ ಏನು ಮಾಡಮ್ಮಿ, ಇಲ್ಲಿ ಪನ್ನೀರನ್ನು ಕಲ್ಸ್ಕೊಂಡಿಟ್ಟಿವಲ್ಲ ಅವನ್ನು ಎಣ್ಣೆಗೆ ಕರಿಯಮಂತ್ರಿ. ಈ ಕರಿಯೋದಾದ್ಮೇಲೆ ಈಗ ಅದೇ ಬೌಲಲ್ಲಿ ಎರಡು ಚಮಚ ಎಣ್ಣೆನ ಹಾಕೊಂಡಿನ್ರಿ. ಹಾಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಎಣ್ಣೆ ಬಿಸಿ ಆದ್ಮೇಲೆ ಫಸ್ಟಿಗೆ ಏನು ಮಾಡೀನಿ, ಬೆಳ್ಳುಳ್ಳಿ ಹಾಕಿನ್ರಿ. ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಪ್ಸಿಕಮ್ 3 ಹಾಕಿ ಹೈ ಫ್ಲೇಮಲ್ಲಿ ಏನು ಮಾಡಮ್ಮಿ, ಒಂದು ಸ್ವಲ್ಪ ಹುರ್ಕೊಳ್ಳೋಣ. 1-2 ನಿಮಿಷ ಹುರ್ಕೊಳ್ಳೋಮತ್ತ ಅವಕ್ಕ. ಹುರ್ಕೊಂಡಾದ್ಮೇಲೆ ಈಗ ನಾನು 1 ಚಮಚದಷ್ಟು ಸೋಯಾ ಸಾಸ್ ತೊಗೊಂಡಿನಿ. ಒಂದು ಅರ್ಧ ಚಮಚ ವಿನೇಗರ್ ಅಂತ ತೊಗೊಂಡಿನಿ. 1 ಚಮಚ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿನಿ. ಒಂದು ಅರ್ಧ ಚಮಚ ಗ್ರೀನ್ ಚಿಲ್ಲಿ ಸಾಸ್ ಅಂತ ತೊಗೊಂಡಿನಿ. ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಾದ್ಮೇಲೆ ಏನು ಮಾಡೀನಿ ಅಂದ್ರೆ 1.5 ಚಮಚ ಟೊಮಾಟೊ ಕೆಚಪ್ ತೊಗೊಂಡು ಎಲ್ಲ ಕಲ್ಸಂಬ್ರಿ. ಮೊದಲು ಚಂದ ಕಲಸಾದ್ಮೇಲೆ ನಾನೇನು ಮಾಡೀನಿ, ಅರ್ಧ ಚಮಚದಷ್ಟು ಕಾರ್ನ್ ಫ್ಲೋರ್ ತೊಗೊಂಡು ನೀರಾಗ ಒಂದು ಅರ್ಧ
4 ಚಮಚದಷ್ಟು ನೀರು ಹಾಕೊಳ್ಳಿ. ಅದರಲ್ಲಿ ಕಾರ್ನ್ ಫ್ಲೋರ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಕಾರ್ನ್ ಫ್ಲೋರು ನೀರು ಕಲಿಸ್ಕೊಂಡಾದ್ಮೇಲೆ ಏನ್ ಮಾಡೀನಿ, ಇದು ಈ ಗ್ರೇವಿಗೆ ಹಾಕಿದೀನಿ ಆ ನೀರು. ಹಾಕದಾದ್ಮೇಲೆ ಏನ್ ಮಾಡೀನ್ರಿ, ಚಂದ ಕಲಿಸ್ಕೊಳಮ್ರಿ ಎಲ್ಲ. 1-2 ನಿಮಿಷ ಚಂದ ತಿರುಗಿಸಿದ್ರೆ ಏನಾಗುತ್ತೆ, ಕಾರ್ನ್ ಫ್ಲೋರ್ ಎಲ್ಲ ಒಳಗ್ ಕಲ್ತ್ ಬಿಡುತ್ತ್ರಿ. ಕಲ್ತ್ ಬಿಡನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಎಲ್ಲ ಪನೀರನ್ನ ಹಾಕೊಳಮಂತ. ಹಾಕೊಂಡಾದ್ಮೇಲೆ ಇದು 1 ನಿಮಿಷ ಏನ್ ಮಾಡ್ರಿ, ಎಲ್ಲ ಚಂದ ಕಲ್ಸ್ಕೊಳ್ರಿ. ಕಲ್ಸ್ಕೊಂಡಾದ್ಮೇಲೆ ಇದು ಏನಾಗುತ್ತೆ, 1 ನಿಮಿಷ ಹುರ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ. ಇಲ್ಲಾಂದ್ರೆ ಜಾಸ್ತಿ ಹುರ್ಕೊಂಡ್ರೆ ಏನಾಗುತ್ತದು, ಅದ್ರದ್ದು ಕ್ರಿಸ್ಪಿ ಎಲ್ಲ ಹೋಗ್ಬಿಡ್ತದ್ರಿ. ಅಷ್ಟೇ ಹುರ್ಕೊಳ್ಳಿ ನೀವು. ಪನೀರ್ ಮಂಚೂರಿಯನ್ ರೆಡಿ ಆಯ್ತು. ಮಾಡ್ ನೋಡ್ರಿ ಒಂದ್ಸಲಿ, ತುಂಬಾ ಟೇಸ್ಟಿ ಆಗಿರ್ತದ. ನನ್ನ ವಿಡಿಯೋ ನಿಮ್ಗೆ ಚಂದ ಅನ್ಸರ ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನಲ್ನ. ನೋಡಿದಕ್ಕೆ ತುಂಬಾ ಧನ್ಯವಾದಗಳು.